ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥ ವಿಡಿಯೋ ತಾಜಾ ಖರ್ಜೂರ ಅಥವಾ ಫ್ರೆಶ್ ಡೇಟ್ಸ್. ಈ ತಾಜಾ ಹಸಿ ಖರ್ಜೂರದ ಬಗ್ಗೆ ನನಗೆ ಗೊತ್ತಿರುವಂಥ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿ ಹೇಳ್ತಾ ಇದ್ದೀನಿ. ಇದಕ್ಕೆ ಬಹ್ರಿ ಖರ್ಜೂರ ಅಂದರೆ ಮಾಗಿ ಹಣ್ಣಾಗಿರುವಂಥ ಖರ್ಜೂರ, ಹಸಿ ಖರ್ಜೂರಕ್ಕೆ ಬಹ್ರಿ ಖರ್ಜೂರ ಅಂತ ಹೇಳ್ತಾರೆ. ಈ ಖರ್ಜೂರ ಬಲ್ತು ಹಣ್ಣಾಗ್ತಿದ್ದಂಗೆ ಇದು ಒಂದು ಕಿತ್ತಳೆ ಬಣ್ಣಕ್ಕೆ ತಿರುಗಿ ಒಂದು ಗಾಢ ಕಂದು ಬಣ್ಣಕ್ಕೆ ತಿರುಗಿದ್ದು ಇದು ಮೃದು ರಸಭರಿತ ಮತ್ತು ಸಿಹಿಯಾಗಿರುತ್ತೆ. ನಾವು ನೋಡೋಂಥ ಖರ್ಜೂರ ಅಥವಾ ಉತ್ತುತ್ತೆ ಅದರದ್ದೆಲ್ಲ ಮುಂದಿನ ರೂಪ ಇದಾದ ನಂತರನೇ ನೋಡಿ ಈ ಥರ ಖರ್ಜೂರವನ್ನು ನಾವು ನೋಡ್ತೀವಿ. ಆಮೇಲೆ ಇದು ಉತ್ತುತ್ತೆ ಅಂತ ಹೇಳ್ತೀವಿ, ಚೆನ್ನಾಗಿ ಡ್ರೈ ಆಗಿರುವಂಥದ್ದು. ಹಾಗೆ ಖರ್ಜೂರ ಅದು ಕೂಡ ಬಹಳ ಸಿಹಿ, ಅಂದರೆ ಡೇಟ್ಸು ಅದು ಕೂಡ ತುಂಬ ಎಲ್ಲರಿಗೂ ಅತ್ಯಂತ ಜನಪ್ರಿಯವಾಗಿರುವಂಥ ಹಾಗೂ ಎಲ್ಲರಿಗೂ ಪ್ರೀತಿ ಪಾತ್ರವಾಗಿರುವಂಥ ಡೇಟ್ಸ್ ಅದು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಇದ್ರ ಹತ್ರ ಯಾಕೆ ಆಕರ್ಷಿತರಾಗ್ತಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿರುವಂಥ ಒಂದು ಸತ್ವ, ಈ ಒಂದು ಫ್ರೆಶ್ ಡೇಟ್ಸು, ಈ ತಾಜಾ ಖರ್ಜೂರದಲ್ಲಿ ವಿಟಮಿನ್ ಸಿ ಮತ್ತು ಫೈಬರ್ ಅಂಶ, ಕಬ್ಬಿಣದ ಅಂಶ ಹೇರಳವಾಗಿದ್ದು ಇದು ಹಾಗೆ ಹಸಿ ಇದನ್ನು ತಿನ್ನೋದ್ರಿಂದ ಒಳ್ಳೆ ಸಿಹಿಯಾಗಿರುತ್ತೆ ಮತ್ತು ಮೃದುವಾಗಿರುತ್ತೆ. ತಿನ್ನೋಕ್ಕೆ ಇದು ಕಷ್ಟ ಅನಿಸಲ್ಲ. ಈ ಉತ್ತುತ್ತೆ ಎಲ್ಲ ನಾವು ನೆನೆಸ್ಬೇಕು, ತಿನ್ನಬೇಕು, ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆದರೆ ಇದೇನಿಲ್ಲ, ಇದು ತೊಳ್ಕೊಂಡು ಒಂದೇ ಸಲ ಕೂತ್ಕೊಂಡು ತಿನ್ಬೋದು. ಹಾಗಾಗಿ ಇದರಲ್ಲೇ ವಿಟಮಿನ್ನು ಸಿ ಮತ್ತು ಫೈಬರ್, ಕಬ್ಬಿಣದ ಅಂಶ ಇವೆಲ್ಲ ಹೇರಳವಾಗಿದ್ದು ಜೀರ್ಣಕ್ರಿಯೆಗೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ತಿನ್ನುತ್ತಿದ್ದಂಗೆ ಇದು ತಿಂದು ಒಂದು ಅರ್ಧ ಗಂಟೆಗೆ ಇದರಲ್ಲಿ ಏನು ಸ್ಟ್ರೆಂತ್ ಇದೆ ಅನ್ನೋದು ದೇಹಕ್ಕೆ ಗೊತ್ತಾಗುತ್ತಿದ್ದು. ಈ ರೋಗ ನಿರೋಧಕ ಶಕ್ತಿ ರೋಗ ನಿರೋಧಕ ನಮಗೆ ಶಕ್ತಿ ದೇಹದಲ್ಲಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಇದೆ ಅನ್ನೋದು ಹೇಗೆ ಗೊತ್ತಾಗುತ್ತೆ? ಇದರ ಸೇವನೆಯಿಂದ ದೇಹಕ್ಕೆ ತಕ್ಷಣವೇ ಶಕ್ತಿಯನ್ನು ನೀಡುತ್ತೆ ಅಂತ ಹೇಳಿ. ಮೂಳೆಗಳನ್ನು ಬಲಪಡಿಸುತ್ತದೆ. ನಮಗೆ ಮೂಳೆ ಮೆದು ಆದರೆ ಏನೋ ಅದು ಒಣಗ್ದಂಗೆ ಆದರೆ ನಡಿಬೇಕಾದ್ರೆ ಕಷ್ಟ, ಮಕ್ಕಳಿಗೆ ಸುಸ್ತಾದಂಗೆ ಆಗೋದು, ದೊಡ್ಡವರಿಗೆ ಎಲ್ಲ ಇದು ಮಕ್ಕಳಿಂದ ಹಿಡಿದು ವೃದ್ಧರಾದಿಯಾಗಿ ಎಲ್ಲರೂ ತಿನ್ಬೋದು. ತತ್ಕ್ಷಣವೇ ಇದು ತಿಂದ ಸೇವನೆಯಿಂದ ತಕ್ಷಣವೇ ನಮ್ಮ ದೇಹಕ್ಕೊಂದು ಎನರ್ಜಿ ಬಂದಿರೋದು ಗೊತ್ತಾಗುತ್ತೆ. ಹಾಗೆಯೇ ಚರ್ಮ ಮತ್ತು ಕೂದಲು ಆರೋಗ್ಯಕ್ಕೆ ಇದು ಒಂದು ಉತ್ತಮ ಆಗಿದೆ ಅಂತ ಹೇಳಿ. ಇದು ಹಾಗೆ ತಿನ್ನೋದಲ್ಲದೆ ಇದು ಹಾಲಿನೊಂದಿಗೆ ಮಿಲ್ಕ್ ಶೇಕ್ ಮಾಡಿ ನಾವು ಕುಡಿಯೋದ್ರಿಂದ ತುಂಬ ರುಚಿಕರವಾಗಿರುತ್ತೆ. ಮತ್ತು ನಮಗೆ ದೇಹಕ್ಕೆ ಇದು ಬೇಕು ಅಂತ ಹೇಳಿದ್ರೆ ನಾವು ಮಿಲ್ಕ್ ಶೇಕ್ ಮಾಡಿ ಕೂಡ ಕುಡಿಬೋದು, ಹಾಗೆ ಕೂಡ ತಿನ್ಬೋದು. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಇದು ಹಸಿ ಖರ್ಜೂರದಕ್ಕಿಂತ ಇದು ಒಳ್ಳೆಯದು ಅಂತ ಇವತ್ತಿನ ದಿನಗಳಲ್ಲೇ ತುಂಬ ಹಣ್ಣು ಬರ್ತಿದೆ ಮಾರ್ಕೆಟಿಗೆ. ಆಗ ನಾವು ತೊಗೊಬೇಕಾದ್ರೆ ಈ ಹಣ್ಣುಗಳ ಬಗ್ಗೆ ಎಲ್ಲ ಒಂದಿಷ್ಟು ತಿಳ್ಕೊಂಡು ತೊಗೊಳ್ಳೋದ್ರಿಂದ ನಾವು ತಿಂದಿದ್ದು ವೇಸ್ಟ್ ಆಗೋಲ್ಲ ಮತ್ತು ದೇಹಕ್ಕೆ ಒಂದು ಆರೋಗ್ಯ ಕೂಡ ಕೊಡುತ್ತೆ ಅಂತ ಹೇಳ್ತಾ, ನನ್ನ ಈ ಒಂದು ತಾಜಾ ಖರ್ಜೂರದ ಫ್ರೆಶ್ ಡೇಟ್ಸಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದರೆ, ಇದ್ರ ಬಗ್ಗೆ ಮಾಹಿತಿ ನಿಮಗೆ ಏನಾದರೂ ಉಪಯೋಗ ಆಗಿತ್ತು ಅಂತ ಹೇಳಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ನೋಡಿ, ಹೀಗಾದ ನಂತರನೇ ಇದು ಉತ್ತುತ್ತೆ ಖರ್ಜೂರ ಎಲ್ಲ ಆಗೋದು. ನೋಡಿ, ಇದನ್ನು ನಾನು ಈಗ ಅರ್ಧ ತಿಂದು ತೋರಿಸ್ದೆ. ಬೀಜ ಎಲ್ಲ ಸೇಮ್ ಹಾಗೆ ಇರುತ್ತೆ. ತುಂಬ ರೈಪ್ ಆಗಿಬಿಡುತ್ತೆ ಅಂದರೆ ತುಂಬ ಸಿಹಿ, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ದೋರ್ಗಾಯಿ ಇದ್ದಾಗ ಸ್ವಲ್ಪ ಒಗ್ಗರು ಅನಿಸಿದ್ರು ಸಿಹಿನೂ ಇರುತ್ತೆ. ತಿನ್ನೋಕ್ಕೇನು ಬೇಜಾರು ಅನಿಸಲ್ಲ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನನ್ನ ಈ ಖರ್ಜೂರದ ನಿಮಗೆ ಮಾಹಿತಿ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.